ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಮಾನಸಿಕವಾಗಿ ಸದೃಢ ಅಂತ ಯಾರನ್ನು ಕರೀತಾರೆ ಅನ್ನೋದು ನಿಮಗೆ ಗೊತ್ತಾ? ಒಂದು ಪುಟ್ಟ ಕತೆ ಹೇಳ್ತೀವಿ ಕೇಳಿ. 1914ರಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅವರು ಫ್ಯಾಕ್ಟರಿ ಅಗ್ನಿ ಅನಾಹುತಕ್ಕೊಳಗಾಗಿ ಸಂಪೂರ್ಣ ನಾಶವಾಗಿ ಹೋಯಿತು. ಏನೂ ಉಳಿಯಲಿಲ್ಲ. ಇದರಿಂದ ಅವರಿಗೆ $23 ಮಿಲಿಯನ್ ನಷ್ಟವಾಯಿತು. ಅವರು ಅನೇಕ ವರ್ಷಗಳಿಂದ ಅಧ್ಯಯನ ನಡೆಸುತ್ತಿದ್ದ ಪ್ರೋಟೋಟೈಪ್ ಸಹ ಸುಟ್ಟು ಬೂದಿಯಾಗಿತ್ತು. ಇಷ್ಟೆಲ್ಲ ಆದಮೇಲೆ ಥಾಮಸ್ ಆಲ್ವಾ ಎಡಿಸನ್ ಅವರು ಪ್ರತಿಕ್ರಿಯಿಸಿದ ರೀತಿಯನ್ನೇ ಮೆಂಟಲ್ ಟಫ್ನೆಸ್ ಅಥವಾ ಮಾನಸಿಕ ಗಟ್ಟಿತನ ಅನ್ನೋದು. ಎಡಿಸನ್ ಅವರು ಹೇಗೆ ಪ್ರತಿಕ್ರಿಯಿಸಿದ್ರು ಅಂದರೆ, ಥ್ಯಾಂಕ್ ಯು ಗಾಡ್, ನನ್ನೆಲ್ಲ ತಪ್ಪುಗಳು ಸುಟ್ಟು ಹೋದವು. ನಾನೀಗ ಮತ್ತೆ ಮೊದಲಿನಿಂದ ಹೊಸದಾಗಿ ಎಲ್ಲವನ್ನು ಪ್ರಾರಂಭಿಸಬಹುದು. ಎಡಿಸನ್ ಈ ಮನಸ್ಥಿತಿಯನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು. ಮೆಂಟಲಿ ಟಫ್ ಆಗಿರುವವರು ಎಂತಹ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಒಳಿತಿನ ಬಗ್ಗೆಯೇ ಚಿಂತಿಸುತ್ತಾರೆ. ಸದಾ ನಕಾರಾತ್ಮಕತೆಯಿಂದಲೇ ಅವರ ಚಿಂತನೆ, ನಡೆ, ನುಡಿ ತುಂಬಿರುತ್ತೆ. ಅದೆಂತಹ ಕ್ಲಿಷ್ಟಕರ ಸಂದರ್ಭದಲ್ಲೇ ಆಗಿರಲಿ, ಮೆಂಟಲಿ ಆಫ್ ಆಗಿರುವವರು ಕೆಟ್ಟದಾಗಿ ಚಿಂತಿಸಲ್ಲ, ಕೆಟ್ಟದಾಗಿ ವರ್ತಿಸುವುದಿಲ್ಲ. ಈ ಸ್ವಭಾವ ಹುಟ್ಟಿನಿಂದಲೇ ಯಾರಿಗೂ ಕೂಡ ಬಂದಿರುವುದಲ್ಲ. ಹೇಗೆ ಡಯಟ್ ಮತ್ತು ಎಕ್ಸಸೈಸ್ ದೇಹವನ್ನು ಕ್ರಮೇಣ ಫಿಟ್ ಆಗಿಸುತ್ತೋ, ದೈಹಿಕವಾಗಿ ಬಲಶಾಲಿಯನ್ನಾಗಿಸುತ್ತದೆಯೋ, ಅದೇ ರೀತಿ ಕೆಲ ಉತ್ತಮ ಅಭ್ಯಾಸಗಳು ಮಾನಸಿಕವಾಗಿ ಅಶಕ್ತರಾಗಿರುವವರನ್ನು ಕೂಡ ಮಾನಸಿಕವಾಗಿ ಸದೃಢರನ್ನಾಗಿಸುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಆ ಉತ್ತಮ ಅಭ್ಯಾಸಗಳ ಬಗ್ಗೆಯೇ ಹೇಳಲಾಗುತ್ತದೆ. ಮೊದಲನೇ ಅಭ್ಯಾಸ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವುದು. ನಿಮಗೆ ಹದ್ದುಗಳ ಬಗ್ಗೆ ಗೊತ್ತಾ? ಹದ್ದುಗಳು ಸುಮಾರು 70 ವರ್ಷದವರೆಗೂ ಬದುಕಿರುತ್ತವೆ. ಹೀಗೆ ದೀರ್ಘಕಾಲ ಬದುಕಬೇಕೆಂದರೆ ಅದು ಸುಲಭದ ಮಾತಲ್ಲ. 70 ವರ್ಷ ಬದುಕಬೇಕೆಂದರೆ ಪ್ರತಿ ಹದ್ದಿಗೂ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತೆ. ಹದ್ದುಗಳಿಗೆ 70 ವರ್ಷ ವಯಸ್ಸಾದಾಗ ಅವುಗಳ ರೆಕ್ಕೆಗಳಿಗೆ ಮೊದಲ ಹಾಗೆ ಬಲವಿರುವುದಿಲ್ಲ. ಬೇಟೆಯಾಡಲು ಮೊದಲಿನ ಶಕ್ತಿ ಇರದೆ ದುರ್ಬಲವಾಗಿರುತ್ತದೆ. ಅದಷ್ಟೇ ಅಲ್ಲದೆ ತನ್ನ ಕೊಕ್ಕಿನ ಬಲಿಷ್ಠತೆಯನ್ನು ಸಹ ಹದ್ದು ಕ್ರಮೇಣ ಕಳೆದುಕೊಳ್ಳುತ್ತಾ ಬರುತ್ತದೆ. ಹಾಗಾಗಿಯೇ ಹದ್ದುಗಳು 40 ವರ್ಷ ಆದಾಗ ಕೆಲ ಬದಲಾವಣೆಗೆ ತಮ್ಮನ್ನು ತಾವು ಒಗ್ಗಿಕೊಳ್ಳುತ್ತವೆ. ಅವುಗಳಿಗೆ 2 ಆಯ್ಕೆ ಇರುತ್ತೆ. ಒಂದು, ಇದ್ದ ಹಾಗೆ ಇದ್ದು ಸಾವನ್ನು ಒಪ್ಪಿಕೊಳ್ಳುವುದು. ಎರಡನೆಯದು, ಒಂದು ಕಠಿಣ ಬದಲಾವಣೆಗೆ ಒಳಗಾಗುವುದು. ಬಹುತೇಕ ಹದ್ದುಗಳು ಎರಡನೇ ಆಯ್ಕೆಯನ್ನೇ ಆಯ್ದುಕೊಳ್ಳುತ್ತವೆ. ಈ ಆಯ್ಕೆಯ ಪ್ರಕಾರ ಹದ್ದುಗಳು ತಮ್ಮ 40ನೇ ವರ್ಷ ತಲುಪಿದಾಗ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ. ಇದು ಸುಮಾರು 150 ದಿನಗಳ ಪ್ರಕ್ರಿಯೆ. ಇದರ ಅನುಸಾರ ಹದ್ದುಗಳು ಒಂದು ಎತ್ತರವಾದ ಬೆಟ್ಟದ ತುದಿಯಲ್ಲಿ ತಲುಪಿ ತಮ್ಮ ಕೊಕ್ಕನ್ನು ಕಲ್ಲು ಬಂಡೆಗೆ ಹೊಡೆಯುತ್ತವೆ. ಕೊಕ್ಕು ಮುರಿದು ಬೀಳುವವರೆಗೂ ಈ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಕೊಕ್ಕು ಮುರಿದು ಬಿದ್ದ ನಂತರ ಅದು ಹೊಸ ಕೊಕ್ಕು ಬೆಳೆಯುವವರೆಗೂ ಕಾಯುತ್ತದೆ. ಯಾವಾಗ ಹೊಸ ಕೊಕ್ಕು ಬೆಳೆಯುತ್ತದೆಯೋ ಆ ಬಲಿಷ್ಠ ಕೊಕ್ಕಿನಿಂದ ತನ್ನ ದುರ್ಬಲ ರೆಕ್ಕೆಯನ್ನು ಕಡಿದು ಹಾಕಿಕೊಳ್ಳುತ್ತದೆ. ಆಗ ಹೊಸ ರೆಕ್ಕೆ ಬೆಳೆಯುವವರೆಗೂ ಕಾಯುತ್ತೆ. ಹೊಸ ರೆಕ್ಕೆ ಬೆಳೆಯುತ್ತಿದ್ದಂತೆ ತನ್ನ ಹಳೆಯ ಗರಿಗಳನ್ನು ಉದುರಿಸಿ ಹೊಸ ಗರಿಗಳು ಬೆಳೆಯುವವರೆಗೂ ಕಾಯುತ್ತದೆ. ಇದಿಷ್ಟು ಪ್ರಕ್ರಿಯೆ 150 ದಿನ ನಡೆಯುತ್ತದೆ. ಈ ಅತ್ಯಂತ ನೋವಿನ ಪ್ರಕ್ರಿಯೆ ಮುಗಿದ ನಂತರ ಆ ಹದ್ದು ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ. ಬಲಿಷ್ಠ ಕೊಕ್ಕು, ಬಲಶಾಲಿ ರೆಕ್ಕೆಗಳಿಂದ ಬೇಟೆಯಾಡಲು ತಯಾರಾಗಿದೆ ಎಂದೇ ಅರ್ಥ. ಇದೇ ಜೋಶ್ನಲ್ಲಿ ತನ್ನ ಜೀವನದ ಉಳಿದ 30 ವರ್ಷವನ್ನು ಕಳೆಯುತ್ತದೆ. ಇಷ್ಟೆಲ್ಲ ಮಾಡಿದ್ದು ತನ್ನ ಭವಿಷ್ಯ ಸುಗಮವಾಗಿರಲೆಂದು, ತನ್ನ ಜೀವನ ಹಸನಾಗಿರಲಿ. ಈ ಕ್ಲಿಷ್ಟಕರ ಪ್ರಕ್ರಿಯೆಯನ್ನು ಕೈಗೊಳ್ಳಲೇಬೇಕಿರುವ ಅನಿವಾರ್ಯತೆ ಹದ್ದುಗಳಿಗಿದೆ. ಸಶಕ್ತವಾಗಿ ಜೀವಿಸಲು ಹದ್ದು ತನ್ನನ್ನು ತಾನು ಈ ಬದಲಾವಣೆಗೆ ಒಳಪಡಿಸಿಕೊಳ್ಳುತ್ತದೆ. ಮಳೆ ಬರುವಾಗ ಎಲ್ಲ ಪಕ್ಷಿಗಳು ಮಳೆಯಿಂದ ನೆನೆಯದಂತೆ ಬಚ್ಚಿಟ್ಟುಕೊಳ್ಳಲು ಪರದಾಡಿದರೆ ಬಲಿಷ್ಠ ಹದ್ದು ಮಾತ್ರ ಮಳೆಯ ಮೋಡವನ್ನು ದಾಟಿ ಮೇಲೆ ಹಾರುತ್ತೆ. ಮಳೆಯನ್ನೇ ಪಾರು ಮಾಡಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ತಾಕತ್ತು ಹದ್ದುಗಳಿಗಿದೆ.
ಹೀಗಾಗಿ ಮಾನಸಿಕವಾಗಿ ಸದೃಢವಾಗಿರುವವರು ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲು ಯಾವುದೇ ರೀತಿಯ ಕ್ಲಿಷ್ಟಕರ ಬದಲಾವಣೆಯಾದರೂ ಅಳವಡಿಸಿಕೊಳ್ಳಲು ಸಿದ್ಧರಾಗಿರುತ್ತಾರೆ. ಎರಡನೇ ಅಭ್ಯಾಸ, ಗಡಿಗಳನ್ನು ಸ್ಥಾಪಿಸುವುದು. ಯಾವುದೋ ಒಂದು ಕೆಲಸಕ್ಕಾಗಿ ನಿಮ್ಮ ಇಡೀ ಶೆಡ್ಯೂಲ್ ಹಾಳಾಗಿ ಅಯ್ಯೋ ನಾನೇಕೆ ಈ ಕೆಲಸ ಒಪ್ಪಿಕೊಂಡೆನು ಎಂದು ಪರಿತಪಿಸುತ್ತಿದ್ದೇನಾದರೂ ನಿಮಗೆ ನೆನಪಿದೆಯೇ? ಈ ಕೆಲಸ ಮಾಡದೇ ಇದ್ದಿದ್ರೆ ನಾನು ಇನ್ನೇತರ ಕೆಲಸಗಳನ್ನು ನೀಟಾಗಿ ಮಾಡಬಹುದಿತ್ತು ಎಂದು ಎನಿಸಿದೆಯೇ? ಬಹುತೇಕ ಜನರ ಜೀವನದಲ್ಲಿ ಈ ರೀತಿ ಹಾಗೆಯೇ ಇರುತ್ತದೆ. ನಿಮಗೂ ಕೂಡ ಈ ರೀತಿ ಆಗಿದ್ರೆ ಕ್ಷಮಿಸಿ, ನೀವು ಮಾನಸಿಕವಾಗಿ ಸದೃಢರಿಲ್ಲ ಎಂದೇ ಅರ್ಥ. ಯಾಕಂದರೆ ಮಾನಸಿಕವಾಗಿ ಬಲಶಾಲಿಯಾಗಿರುವ ವ್ಯಕ್ತಿಗೆ ಯಾವ ಕೆಲಸಕ್ಕೆ ನೋ ಅನ್ನಬೇಕು, ಎಲ್ಲಿ ಗಡಿ ನಿರ್ಮಿಸಬೇಕು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಎಂಬ ನಿರ್ದಿಷ್ಟ ಆಲೋಚನೆ ಇರುತ್ತದೆ. ಯಾವ ಸಂಭಾಷಣೆಯಲ್ಲಿ ತೊಡಗಿಕೊಳ್ಳಬೇಕು, ಯಾವ ಸಂಭಾಷಣೆಯಿಂದ ಹೊರಗುಳಿಯಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರದು, ಈ ಎಲ್ಲದರ ಅರಿವು ಅವರಿಗೆ ಚೆನ್ನಾಗಿಯೇ ಇರುತ್ತದೆ. ಒಳ್ಳೆಯದು ಕೆಟ್ಟದರ ಬಗ್ಗೆ ಜ್ಞಾನವೂ ಇರುತ್ತೆ ಮತ್ತು ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡುವ ಸಾಮರ್ಥ್ಯವೂ ಅವರಲ್ಲಿ ಇರುತ್ತೆ. ಮೂರನೇ ಅಭ್ಯಾಸ, ತ್ಯಾಗದ ಶಕ್ತಿ. ತ್ಯಾಗ ಮನೋಭಾವವು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೆಚ್ಚಿಸುತ್ತೆ. ಇದರಿಂದ ಬಲ ಹೆಚ್ಚುತ್ತೆ, ಬಲದಿಂದ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಉದ್ದೇಶ ಈಡೇರುತ್ತೆ. ಇದು ಮಾನವ ಮನೋವಿಜ್ಞಾನ ಅರಿತವರಿಗೆ ಚೆನ್ನಾಗಿಯೇ ತಿಳಿದಿರುತ್ತೆ. ಈ ವಿಷಯಕ್ಕೆ ತಕ್ಕ ಉದಾಹರಣೆ ಎಂದರೆ ಅದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. 2017ರಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಪ್ರಕಟವಾದ ಒಂದು ಲೇಖನದಲ್ಲಿ ಅವರು ಆಹಾರ ಪ್ರಿಯರು ಎಂಬ ವಿಷಯ ಬೆಳಕಿಗೆ ಬಂತು. ಮಟನ್ ರೋಲ್, ಬಟನ್ ಚಿಕನ್, ಚೋಲೆ ಭಟೂರೆ ಎಂಬಿತ್ಯಾದಿ ಖಾದ್ಯಗಳು ಅವರ ಫೇವರೇಟ್ ಹೇಗಿದ್ದು ಅವರು ಈಗಿನ ಡಯಟ್ ಅವರ ಇತ್ತೀಚೆಗೆ ತದ್ವಿರುದ್ಧವಾಗಿದೆ. ತಾವು ಕುಡಿಯುವ ಕಾಫಿಯಲ್ಲಿ ಸಕ್ಕರೆಯನ್ನು ಸಹ ಬಳಸದೇ ಇರುವಷ್ಟರ ಮಟ್ಟಿಗೆ ಸ್ಕ್ರಿಸ್ಟ್ ಡಯಟ್ನನ್ನು ಕೊಹ್ಲಿಯವರು ಪಾಲಿಸುತ್ತಿದ್ದಾರೆ. ಶಿಸ್ತು ಮತ್ತು ತ್ಯಾಗ ಮನೋಭಾವವು ಕೊಹ್ಲಿಯವರನ್ನು ಕಿಂಗ್ ಕೊಹ್ಲಿಯನ್ನಾಗಿಸಿದೆ. ಯಾವ ಕ್ಷೇತ್ರದಲ್ಲಿ ಆಗಲಿ ಯಶಸ್ಸು ಸಿಗಬೇಕೆಂದರೆ ತ್ಯಾಗ ಅತ್ಯಗತ್ಯ. ಏನನ್ನು ತ್ಯಾಗ ಮಾಡಬೇಕು ಅಂದರೆ ಸುಖವನ್ನು ತ್ಯಾಗ ಮಾಡಬೇಕು, ನಮ್ಮಿಚ್ಛೆಯ ಸಂಗಾತಿಗಳನ್ನು ತ್ಯಾಗ ಮಾಡಬೇಕು, ದೇಹಕ್ಕೆ ಆಲಸ್ಯ ತುಂಬುವ ಸರ್ವವನ್ನು ತ್ಯಾಗ ಮಾಡಬೇಕು. ಮಾನಸಿಕವಾಗಿ ಸದೃಢವನ್ನಾಗಿರುವವರು ಯಾವ ವ್ಯಸನಕ್ಕೂ ಅಂಟಿಕೊಳ್ಳದೆ ಬದುಕುವುದನ್ನು ಕಲಿಯುತ್ತಾರೆ. ಮೊಬೈಲ್ ಅಡಿಕ್ಷನ್, ಜಂಕ್ ಫುಡ್ ಅಡಿಕ್ಷನ್, ದುಷ್ಟಗಳಿಗೆ ದಾಸರಾಗಿರುವವರು ಎಂದಿಗೂ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯವಿಲ್ಲ. ನಾಲ್ಕನೇ ಅಭ್ಯಾಸ, ಸೋಲನ್ನು ಮತ್ತು ತಪ್ಪನ್ನು ಒಪ್ಪಿಕೊಳ್ಳುವುದು. ಎಲನ್ ಮಸ್ಕ್ ಪ್ರಸ್ತುತ ಯುವಜನತೆಯ ರೋಲ್ ಮಾಡೆಲ್. ಇವರು ಯಶಸ್ಸನ್ನು ಮನದಲ್ಲಿ ಇಟ್ಟುಕೊಂಡೇ ಪ್ರತಿ ಪ್ಲಾನ್ ಅನ್ನು ಮಾಡ್ತಾರೆ ಎಂದು ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ಸ್ಪೇಸ್ ಎಕ್ಸ್ ಪ್ಲಾನ್ ಬಗ್ಗೆ ನೀಡಿದ ಸಂದರ್ಶನಗಳಲ್ಲಿ ಎಲನ್ ಮಸ್ಕ್ ಹೀಗೆ ಹೇಳುತ್ತಾರೆ: ಸತ್ತ 3 ಸೋಲುಗಳನ್ನು ಜಯಿಸಲು ಬೇಕಾದ ಬಂಡವಾಳ ನಮ್ಮಲ್ಲಿ ಇರಲೇಬೇಕು. ಇವರ ಮಾತನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿ. ಎಲನ್ ಸೋಲಿನ ಬಗ್ಗೆ ಮಾತನಾಡುತ್ತಿದ್ದಾರೆ. ಸೋತರೂ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವರಿಗಿದೆ. ಸೋತರೂ ಅದನ್ನು ಜಯಶಾಲಿಸುವುದು ಹೇಗೆ ಎಂಬುದರ ಯೋಚನೆಯೂ ಕೂಡ ಅವರಿಗಿದೆ. ಮಾನಸಿಕವಾಗಿ ಸದೃಢವಾಗಿರುವವರು ಗೆಲುವಿನ ಬಗ್ಗೆ ಮಾತ್ರವಲ್ಲ, ಸೋಲಿನ ಬಗ್ಗೆಯೂ ಕೂಡ ಚಿಂತಿಸುತ್ತಾರೆ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸುತ್ತಾರೆ. ಗೆದ್ದಾಗ ಹಿಗ್ಗಬೇಡಿ, ಸೋತಾಗ ಕುಗ್ಗಬೇಡ ಎಂಬ ಮಾತಿನ ಅರ್ಥ ಅವರಿಗೆ ತಿಳಿದಿರುತ್ತೆ. 5ನೇ ಅಭ್ಯಾಸ, ಸ್ವಯಂ ಪ್ರೀತಿ. ನಮ್ಮ ದಿನದ ಶುರುವಾತಿನಲ್ಲಿ ನಾವು ಮಾಡುವ ಕೆಲಸ ಕ್ರಿಯೆಗಳು ನಮ್ಮ ಇಡೀ ದಿನದ ಎನರ್ಜಿಯ ಸಂಕೇತವಾಗಿರುತ್ತೆ. ಹೌದು, ಬೆಳಗಿನ ಸಮಯವನ್ನು ನಮಗಾಗಿ ಮೀಸಲಿಡದೆ ಹೋದರೂ ನಮಗಿರುವ 24 ಗಂಟೆಯು ವ್ಯರ್ಥವೆಂದೇ ಅರ್ಥ. ನಮಗಾಗಿ ಸಮಯ ಮೀಸಲಿಡಬೇಕೆಂದರೆ ಹೊತ್ತು ಮುಂಚೆ ಹೇಳುವ ಅತ್ಯಗತ್ಯ ಇದೆ. ಅರ್ಧ ಗಂಟೆಯ ದೈಹಿಕ ವ್ಯಾಯಾಮ, ಯೋಗ, ಧ್ಯಾನ, ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ, ಮನೆಯ ಸಾಕು ಪ್ರಾಣಿಗಳೊಂದಿಗೆ ಆಟ
ಇತ್ಯಾದಿ ಯಾವುದೇ ಸಕಾರಾತ್ಮಕ ಚಟುವಟಿಕೆಗಳಾಗಲಿ ನಮ್ಮಲ್ಲಿ ಹೊಸದೊಂದು ಚೈತನ್ಯ ನೀಡುತ್ತದೆ. ನಾವು ನಮಗಾಗಿ ನೀಡುವ ದಿನದ ಮೊದಲ ಸಮಯ ನಮ್ಮ ಇಡೀ ದಿನದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸ್ವಯಂ ಪ್ರೀತಿ ನಮ್ಮ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುತ್ತದೆ. ನಾವು ಮಾನಸಿಕವಾಗಿ ಸದೃಢರಾಗಿರುತ್ತೇವೆ. ವೀಕ್ಷಕರೇ, ಇದಾಗಿತ್ತು ಮಾನಸಿಕವಾಗಿ ಸದೃಢರಾಗಲು ಬೇಕಿದ್ದ ಕೆಲ ಪ್ರಮುಖ ಅಭ್ಯಾಸಗಳು. ಮನುಷ್ಯನಿಗೆ ದೈಹಿಕ ಆರೋಗ್ಯದಂತೆಯೇ ಮಾನಸಿಕ ಆರೋಗ್ಯವು ಕೂಡ ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.